ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಯೋಗ ನರಸಿಂಹ ದೇವಾಲಯ, ಕದ್ರಿಪುರ, ಕೋಲಾರ ಜಿಲ್ಲೆ. 14ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ. ಇಲ್ಲಿ ಜಾತ್ರೆ ಕಾರ್ಯಕ್ರಮ ಇರುತ್ತೆ. ಸದ್ಯಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕದ್ರಿಪುರ ಯೋಗ ನರಸಿಂಹ ದೇವಾಲಯ. ಇಲ್ಲಿ ಮಹಾಲಕ್ಷ್ಮಿ, ಸಾಮ್ರಾಜ್ಯ ಲಕ್ಷ್ಮಿ, ಹಾಗೆ ವೆಂಕಟೇಶ್ವರ ಆದಿಶೇಷ, ಹಾಗೆ ಶ್ರೀಕೃಷ್ಣ ಭಗವಾನ ಇವರೆಲ್ಲ ಇದ್ದಾರೆ. ನಿಮಗೆ ದರ್ಶನ ಆಗುತ್ತೆ, ಮಾಡ್ಕೊಳ್ಳಿ. ಕದ್ರಿಪುರ ಯೋಗ ನರಸಿಂಹ ದೇವಾಲಯ, ಕೋಲಾರ ಜಿಲ್ಲೆ. ಇವರೇ ದರ್ಶನ ಮಾಡ್ಕೊಳ್ಳಿ. ಜಾತ್ರಾ ಕಾರ್ಯಕ್ರಮ 14ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ ಇವರ ಶುಕ್ರವಾರ. ಓಕೆ, ನೀವು ದರ್ಶನ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮದೇ ಆದ ಸಂಕಲ್ಪ ಈ ಕೋಜಾಗರಿ ಹುಣ್ಣಿಮೆ ಅಥವಾ ಕದ್ರು ಹುಣ್ಣಿಮೆ ಪ್ರಯುಕ್ತ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಸೆಗಳು ಆದಷ್ಟು ಈಡೇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆ ಭಗವಂತನ, ಶ್ರೀಕೃಷ್ಣ ಭಗವಂತನ ಪಾದಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡಿ, ಹಾಗೆ ಮುಂದಿನ ವೀಡಿಯೋಗಳನ್ನು ನೋಡಿ. ಓಕೆ, ನಾನೀಗ ಫುಲ್ ಟೈಮ್ ವೀಡಿಯೋಗಳಾಗ್ತೀನಿ, ಲಾಂಗ್ ವೀಡಿಯೋಗಳಾಗ್ತೀನಿ. ಅವನ್ನ ನೋಡಿ. ಇದು ಬರೀ ನಿಮಗೆ ಟ್ರೈಲರ್ ಅಷ್ಟೇ, ಓನ್ಲಿ ಟ್ರೈಲರ್. ಮತ್ತು ನಾನು ನಿಮ್ಗೆ ಒಳಗಡೆ ಆ ಶ್ರೀನಿವಾಸನ, ಆ ಮಹಾಲಕ್ಷ್ಮಿಯ, ಆ ಭಗವಂತನ, ಆ ರಮಾನುಜಾಚಾರ್ಯ ಗುರುಗಳ ದರ್ಶನವನ್ನು ನಾನು ಮಾಡಿಸ್ತೀನಿ. ಗುರುಗಳ ದರ್ಶನ ಮಾಡಿಸ್ತೀನಿ ನಾನು ನಿಮಗೆ. ಇದು ಓನ್ಲಿ ಟ್ರೈಲರ್. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಾನು ನಿಮಗೆ ಇಲ್ಲಿ ಒಳಗಡೆ ಸ್ವಲ್ಪ ತೋರಿಸ್ತೀನಿ, ಓಕೆನಾ? ನಾನು ನಿಮಗೆ ಒಳಗಡೆ ತೋರಿಸ್ತೀನಿ, ದರ್ಶನ ಮಾಡಿಸ್ತೀನಿ. ಆಶೀರ್ವಾದ ಪಡ್ಕೊಳ್ಳಿ. ನನ್ನ ಆಶೀರ್ವಾದ ನಿಮಗಿರುತ್ತೆ ಸದಾ. ನಿಮ್ಗೆ ಒಳ್ಳೆಯದಾಗಲಿ. ಒಂದು ಸಾರಿ ಒಳಗೆ ಹೋಗೋಣ. ಈಗ ನೋಡಿ, ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ? ಶ್ರೀಮನ್ನಾರಾಯಣ, ಓಕೆನಾ? ಶ್ರೀಮನ್ನಾರಾಯಣನ ನೋಡ್ತಾ ಇದ್ದೀರಾ. ಆಮೇಲೆ ಇಲ್ಲಿ ನೋಡಿ, ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಮಹಾಲಕ್ಷ್ಮಿ, ಸಾಮ್ರಾಜ್ಯ ಲಕ್ಷ್ಮಿ. ಗೊತ್ತಾಯ್ತಲ್ಲ? ಈಗ ನೀವು ದರ್ಶನ ಮಾಡ್ಕೊತೀರಾ, ಸ್ವಲ್ಪ ವೆಯ್ಟ್ ಮಾಡಿ. ಆದಿಶಕ್ತಿ, ಪರಾಶಕ್ತಿ, ಭವಾನಿ, ಅಷ್ಟೈಶ್ವರ್ಯ ಮಾತೆ, ಸರ್ವ ಸಿದ್ಧಿ ದಾತೆ, ಸಕಲೇಶ್ವರಿ. ಓಂ ಶ್ರೀ ಬ್ರಾಹ್ಮಶಕ್ತಿ, ಓಂ ಶ್ರೀ ಹರಿಶಕ್ತಿ, ಓಂ ಶ್ರೀ ಶಿವಶಕ್ತಿ, ಓಂ ಶ್ರೀ ಪರಬ್ರಾಹ್ಮಣ ಶಕ್ತಿ, ಮಹಾಶಕ್ತಿ, ಭವಾನಿ ಈಶ್ವರಿ, ಲೋಕಮಾತೆ. ಗೊತ್ತಾಯ್ತಲ್ಲ? ಈಶ್ವರಿ, ಲೋಕಮಾತೆ. ಈಗ ನೀವು ಮಂಗಳಾರತಿ ತೊಗೋಬೋದು. ನಾನು ಆಶೀರ್ವಾದ ತಗೊಳ್ತಾ ಇದ್ದೀನಿ ಭವಾನಿ ಹತ್ರ. ಗೊತ್ತಾಯ್ತಲ್ಲ? ವಿಜಯ್. ಓಕೆ, ವರ್ಸ್ ವಿ ಎಸ್ ಅಂದರೆ ಎಲ್ಲರಿಗೂ ವಿಜಯ ಸಿಗುತ್ತೆ ಅಂತ ಇದರ ಅರ್ಥ ಅಂದ್ಕೊತೀನಿ. ಆ ವಿಜಯಲಕ್ಷ್ಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಗೊತ್ತಾಯ್ತಲ್ಲ? ವೆಂಕಟೇಶ್ವರ ಸ್ವಾಮಿ, ಹಾಗೆ ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಆಶೀರ್ವಾದ ಪಡ್ಕೊಳ್ಳಿ, ದರ್ಶನ ಪಡ್ಕೊಳ್ಳಿ. ಕದ್ರಿಪುರ ಇಲ್ಲಿ ನೋಡಿ, ವೆಂಕಟೇಶ್ವರ ಸ್ವಾಮಿ, ಅಲ್ಲಿ ಮಹಾಲಕ್ಷ್ಮಿ ಆಯಿತು. ಈಗ ವೆಂಕಟೇಶ್ವರ ಸ್ವಾಮಿ ಮಂಗಳಾರತಿ ತಗೊಳ್ಳಿ. ಓಕೆ, ಆದಿಶಕ್ತಿ, ಪರಾಶಕ್ತಿ, ಈಶ್ವರಿ, ಭವಾನಿ, ಲೋಕಮಾತೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಜಯ ವಿಜಯರು, ದ್ವಾರಪಾಲಕರು. ಓಕೆನಾ? ದ್ವಾರಪಾಲಕರು ಇದ್ದಾರೆ. ಭಗವಂತನ ಒಂದು ದರ್ಶನ ಪಡೀಲಿಕ್ಕೆ ನೀವು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಸಾರಿ ನಾವು ಇದ್ದ ಕಡೆಯೇ ಈ ದರ್ಶನಗಳನ್ನು ಪಡ್ಕೋಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಇದ್ದ ಕಡೆಯೇ ನಾವು ದರ್ಶನಗಳನ್ನು ಪಡ್ಕೋಬೇಕಾಗುತ್ತೆ. ಎಷ್ಟೋ ಸಾರಿ ನಾವು ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ನಿಮಗೆ ಗೊತ್ತಿರೋ ವಿಚಾರ ಅಲ್ವಾ? ನಾವು ಇದ್ದ ಕಡೆಯಿಂದನೇ ಪಡ್ಕೋಬೋದು. ಅದಕ್ಕೆ ಅನುಕೂಲ ಸೋಷಿಯಲ್ ಮೀಡಿಯಾಗಳಿದೆ ಅಲ್ವಾ? ಪಡ್ಕೋಬೇಕು. ಆಗಲೇ ನಿಮ್ಗೊಂದು ಒಳ್ಳೆಯ ಆಶೀರ್ವಾದ ಸಿಗೋದು. ಇದು ಒಂದು ಕದ್ರಿಪುರ. ಬಚ್ಚಾರ್ಲಲ್ಲಿ ಇರಗಸಂದ್ರ ಪಕ್ಕದಲ್ಲಿದೆ. ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಹೆಮ್ಮಲ್ಲಂಡಳ್ಳಿ ಗ್ರಾಮ ಪಕ್ಕದಲ್ಲಿದೆ. ಮಟ್ನಳ್ಳಿ ಪಕ್ಕದಲ್ಲಿದೆ. ಕದ್ರಿಪುರ, ಕದ್ರು. ಓಕೆ ಅವರೇ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ.
ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಗುರು ದರ್ಶನ, ಗುರು ಆಶೀರ್ವಾದ ನಿಮಗಿರಲಿ. ಗುರು ಆಶೀರ್ವಾದ ನಿಮಗಿರಲಿ. ಗುರುವೇ ಎಲ್ಲ. ರಮಾನುಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ ಅಂತೀವಿ. ಹಾಗೆ ಎಲ್ಲರಿಗೂ ಒಂದು ಯೋಗ ಇರಬೇಕು. ಇಲ್ಲಿ ಮೇಯ್ನ್ ದೇವಸ್ಥಾನ ಇದು ಯೋಗ ನರಸಿಂಹ ದೇವಾಲಯ. ಈಗ ಯೋಗ ನರಸಿಂಹ ಸ್ವಾಮಿ ಗರ್ಭಗುಡಿ ತುಂಬ ದೂರದಲ್ಲಿ ಕಾಣ್ತಾ ಇದೆ, ನೀವು ನೋಡ್ಬೋದು. ನಾನೀಗ ದರ್ಶನ ಮಾಡಿಸ್ತೀನಿ, ಕಾಣ್ತಾ ಇದೆ ನೋಡ್ಬೋದು. ಅಲ್ಲಿ ಮಂಗಳಾರತಿ ಆಗ್ತಾಯಿದೆ ಒಳಗಡೆ, ಗರ್ಭಗುಡಿ ಒಳಗಡೆ ನೋಡ್ತಾ ಇದ್ರಲ್ಲ, ಕಾಣಿಸ್ತಾ ಇದ್ರಲ್ಲ. ಇವರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಭಾಗಗಳನ್ನು ನೋಡಿ. ನಾನು ಫುಲ್ ವಿಡಿಯೋ ಹಾಕಿದ್ದೀನಿ. ಇದು ಚೆಲುವನಾರಾಯಣ ಸ್ವಾಮಿ ಗುಡಿ, ಗರ್ಭಗುಡಿ. ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲೈಕ್ ಮಾಡಿ ಇವರೇ.